ಬಾಲಗಂಧರ್ವ ರಂಗಮಂದಿರ ಬೆಳಗಾವಿ ರವಿವಾರ ದಿನಾಂಕ 16/11/2025 ರಾಷ್ಟ್ರೀಯ ಸಮಾಜ ಕಲ್ಯಾಣ ಸೇವಾ ಸಂಸ್ಥೆ ಬೆಳಗಾವಿ ಕರ್ನಾಟಕ ರಾಜ್ಯೋತ್ಸವ ನಿಮಿತ್ತವಾಗಿ ರಾಜ್ಯ ಮಟ್ಟದ ಪ್ರಶಸ್ತಿ ಸಮಾರಂಭ ನಡೆಸಲ್ಪಟ್ಟಿತು. ಈ ಕಾರ್ಯಕ್ರಮದಲ್ಲಿ ಮೆಲೋಡಿ ಆರ್ಕೆಸ್ಟ್ರಾ ಗಾಯನದೊಂದಿಗೆ ಗಣ್ಯರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿ, ಈ ಪ್ರಶಸ್ತಿಗಳನ್ನು ರಾಜ್ಯದ ಮೂಲೆ ಮೂಲೆಗಳಿಂದ ಸಮಾಜಕ್ಕಾಗಿ, ಶಿಕ್ಷಣಕ್ಕಾಗಿ, ಸಾಂಸ್ಕೃತಿಕವಾಗಿ ಕಲಾ ಕೌಶಲ್ಯ ಇಂತಹ ಸಾಧಕರನ್ನು ಬರಮಾಡಿಕೊಂಡು ಅವರಿಗೆ ಸಕಲ ಗೌರವದೊಂದಿಗೆ ಪ್ರಶಸ್ತಿಗಳನ್ನು ನೀಡಿ ಸತ್ಕರಿಸಲಾಗುತ್ತಿದೆ. ಇದರಿಂದ ಸಂಸ್ಕೃತಿಯ ಬೆಳವಣಿಗೆ, ಹಿತ, ಗೌರವ, ಶಾಂತತೆ, ಸಮಾಜದ ಸುಧಾರಣೆ, ಸಾಧಕರ ಗೌರವ ಹೆಚ್ಚಾಗುತ್ತದೆ ಎಂದು ತಿಳಿಸಿದರು. ಚಿಕ್ಕೋಡಿ ತಾಲೂಕಿನ ಕರೋಶಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀ ಪಂಚಾಕ್ಷರಿ ಹಳಿಚೋಳ್ ಹಾಗೂ ಭಾರತ ವೈಭವ ದಿನಪತ್ರಿಕೆ BV5 ನ್ಯೂಸ್ ಜಿಲ್ಲಾ ವರದಿಗಾರರಾದ ರಾಜು ಮುಂಡೆ ಇವರಿಗೆ ಸತ್ಕರಿಸಿ ಸನ್ಮಾನಿಸಿ ಗೌರವಿಸಲಾಯಿತು. ಅದರದೊಂದು ಕ್ಷಣ ಇನ್ನು ರಾಜ್ಯ ಮೂಲೆ ಮೂಲೆಯಿಂದ ಬಂದಿರುವ ಎಲ್ಲ ಸಾಧಕರಿಗೆ ಸತ್ಕರಿಸಿ ಸನ್ಮಾನಿಸಿ ಗೌರವಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ದಿವ್ಯ ಸಾನ್ನಿಧ್ಯ ಶ್ರೀ ಮುನಿಪ್ರ ಶಿವಮೂರ್ತಿ ಮಹಾಸ್ವಾಮೀಜಿಗಳು, ವಿರುಕ್ತ ಮಠ ಅರಳಿಕಟ್ಟಿ ಇವರ ಹಸ್ತದಿಂದ ದೀಪ ಬೆಳಗಿ ಆಶೀರ್ವಾದದಿಂದ ಸಾಧಕರಿಗೆ ಪ್ರಶಸ್ತಿಗಳಿಂದ ಸತ್ಕರಿಸಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಶ್ರೀ ಆಂಜನೇಯ RK ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬೆಳಗಾವಿ ವಲಯ, ಡಾಕ್ಟರ್ ನವೀನ್ ಗಂಗರಡ್ಡಿ ಅಧ್ಯಕ್ಷರು, ಅಪ್ಪರ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಚಿಕ್ಕೋಡಿ, ಶ್ರೀ ಲಕ್ಷ್ಮಣ್ C ಮಚ್ಚನ್ನವರ್ ಹಿರಿಯ ಪತ್ರಕರ್ತರು, ರಾಜ್ಯಾಧ್ಯಕ್ಷರು, ರಾಸಕಸೆ ಸಂಸ್ಥೆ ಅಧ್ಯಕ್ಷರು, ಅಹಿಂದ್ ಸೇನೆ ರಾಜ್ಯ ಅಧ್ಯಕ್ಷರು. ಈ ಕಾರ್ಯಕ್ರಮದ ಅತಿಥಿಗಳಾದ ಶ್ರೀ KT ಕಾಂಬ್ಳೆ, ಶ್ರೀ ವಾಸುದೇವ್ R ರಾಠೋಡ್, ಮುತ್ಯಪ್ಪ G ಹುಕ್ಕೇರಿ, ಶ್ರೀ ರಮೇಶ್ ನಾಸಿಂಗಾಡಿ, ಶ್ರೀ ಪರ್ವೀನ್ S ಕುಮಾರಿ ರೂಪಾ, ರವಿ ಕಡ್ಗಾಮಿ, ಶ್ರೀಮತಿ ಶಾಂತಾ ಕುಲಕರ್ಣಿ ಹಳ್ಳಿಯಾಳ್, ಸರೋಜಿನಿ ಸಟ್ಟೋಳ್ಕರ್. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಹಲವು ಗಣ್ಯರು ಮಾತನಾಡಿದ್ದಾರೆ. ಬನ್ನಿ ಕೇಳೋಣ. ರಾಷ್ಟ್ರೀಯ ಸಮಾಜ ಕಲ್ಯಾಣ ಸೇವಾ ಸಂಸ್ಥೆಯನ್ನು ನಡೆಸುತ್ತಿರುವ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಶ್ರೀ ಮನಪ್ರ ಶಿವಮೂರ್ತಿ ಮಹಾಸ್ವಾಮಿಗಳು, ವಿರುಕ್ತ ಮಠ ಅರಳಿಕಟ್ಟಿಯವರೇ, ನನ್ನ ಪರಮ ಮಿತ್ರರಾದಂತಹ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ KR ಆಂಜನೇಯ ಅವರೇ, ಶ್ರೀ ಗಂಗರೆಡ್ಡಿ ಅವರೇ, ಶಾಂತಾ ಕುಲಕರ್ಣಿ ಅವರೇ, ಸರೋಜಾ ಹಟ್ಟಿಹೊಳಿಯವರೇ, ರಮೇಶ್ ಸಿಂಗಾಡಿ ಅವರೇ, KT ಕಾಂಬ್ಳೆ ಅವರೇ, ಇಲ್ಲಿ ನೆರೆದಂಥ ಎಲ್ಲ ಶಿಕ್ಷಕ ವೃಂದದವರೇ, ಈ ಕಾರ್ಯಕ್ರಮವನ್ನು ಬಹಳ ಉತ್ಸಾಹದಿಂದ ಈ ಕಾರ್ಯಕ್ರಮವನ್ನು ನೆರವೇರಿಸುವುದು ಏನು ಆತಲ್ಲ. ಇದಕ್ಕೆ ತಮ್ಮದೇ ಆದಂಥ ಒಂದು ಶ್ರಮ, ಉತ್ಸಾಹ, ಹುಮ್ಮಸ್ಸ ಇವೆಲ್ಲ ಕಾರಣ ಆಗ್ತವೆ. ಈ ನಿಟ್ಟಿನಲ್ಲಿ ತಾವುಗಳು ಅತಿ ಉತ್ಸಾಹದಿಂದ, ಅತಿ ಹುಮ್ಮಸ್ಸದಿಂದ ಈ ಕಾರ್ಯಕ್ರಮವನ್ನು ಬಹಳ ಸಾಂಘಿಕವಾಗಿ ನೆರವೇರಿಸಿದ್ರಿ. ಇದಕ್ಕೆ ನನ್ನ ಅನಂತ ಧನ್ಯವಾದಗಳನ್ನು ನಾನು ಸಮರ್ಪಿಸ್ತೀನಿ. ನಾನು ಈ ಕಾರ್ಯಕ್ರಮಕ್ಕೆ ಬಂದದ್ದು ಆಕಸ್ಮಿಕ. ಕಾರ್ಯಕ್ರಮವನ್ನು ನೋಡಲಿಕ್ಕೆ ಬಂದಿದ್ದೆ. ನನ್ನ ಮಿತ್ರರಾದಂಥ ಆಂಜನೇಯವರು ನನಗೆ ಈ ಒಂದು ಸುಸಂಧಿಯನ್ನು ಕೊಟ್ಟಿದ್ದಾರೆ. ಅವರಿಗೆ ನನ್ನ ಅನಂತ ಧನ್ಯವಾದಗಳು. ಹಾಗೂ ಈ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಮಹಿಳೆಯರಿಗೆ ನನ್ನ ಅನಂತ ಧನ್ಯವಾದಗಳು. ಅವರೇ, ರಾಠೋಡ್ ಅವರೇ, ಅನೇಕ ಸಾಹಿತಿಗಳು ಈ ವೇದಿಕೆಯನ್ನು ಹೆಚ್ಚಿನ ಸಾಹಿತಿಗಳು, ಡಾಕ್ಟರ್ ಮೈತ್ರಿಣಿ ಗದಿಗಪ್ಪಗೌಡರವರೇ, ವೇದಿಕೆ ಮೇಲಿದ್ದ ಅನೇಕರಲ್ಲಿದ್ದೆ. ನಾನು ಒತ್ತಡದಲ್ಲಿದ್ದೆ. ಆದರೂ ಸಂಘಟಕರು ಮೊನ್ನೆ ಬಂದು ನನಗೆ ಹೇಳಿದರು, ಸರ್ ನೀವು ಈ ಕಾರ್ಯಕ್ರಮ ಬರಬೇಕು ಅಂತ ಹೇಳಿದಾಗ ಭಾಳ ಸಂತೋಷ ಆಯಿತು. ಯಾಕಂದರೆ ನನಗೀಗ 3 ತಿಂಗಳು ಮುಗಿತೀನಿ. ನಾನು ಗ್ರಾಮೀಣ ವಲಯದ
ಕ್ಷೇತ್ರ ಶಿಕ್ಷಕನಾಗಿ ನನ್ನ ಅತ್ಯಂತ ನೆಚ್ಚಿನ ಶಿಕ್ಷಕ ಬಂಧುಗಳೇ ಇದ್ದಾರೆ, ನನಗೆ ಪರಿಚಯ ಇದ್ದವರೇ ಇದ್ದಾರೆ. ಅವರು ಇದಕ್ಕೆ ಭಾಜನರಾಗಿದ್ದರೆ ನಿಜವಾಗಲೂ ಅಭಿನಂದನೆಗಳು ನನಗೆ ಅವರಿದ್ದಾರೆ. ಅದರ ಜೊತೆಗೆ ಅನೇಕ ಕ್ಷೇತ್ರಗಳಲ್ಲಿ ವಿವಿಧ ಇಲಾಖೆಗಳಲ್ಲಿ ಅಮೂಲ್ಯವಾದ ಸೇವೆಯನ್ನು ಪರಿಗಣಿಸಿ ಈ ಸಂಸ್ಥೆಯವರು ಕಳೆದ 16 ವರ್ಷಗಳಿಂದ ಬಹುಶಃ ನಾವೆಲ್ಲ ನಿಜವಾಗಲೂ ಕರ್ನಾಟಕದಲ್ಲಿ ಹುಟ್ಟಿದವರನ್ನೇ ಧನ್ಯರು ನಾವೆಲ್ಲ. ಇವತ್ತು ನಮ್ಮ ಬೆಳಗಾವಿಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಮೊನ್ನೆ ತಾನೇ ಅತ್ಯಂತ ಆಚರಣೆಯನ್ನು ಮಾಡಿದೆವು ನಾವು. ಬಹುಶಃ ಒಂದು ಕಾಲದಲ್ಲಿ ಕರ್ನಾಟಕ ರಾಜ್ಯೋತ್ಸವ ಬೆಳಗಾವಿಯಲ್ಲಿ ಆಚರಣೆವಾಗಿದೆ. ನಾವೆಲ್ಲ ಜನರನ್ನು ಕೂಡಿಸೋದೇ ಒಂದು ನಮ್ಮ ದೊಡ್ಡ ಸಾಹಸ. ಇವತ್ತು ಕನ್ನಡ ಶಾಲೆಗಳನ್ನು ಉಳಿಬೇಕಾಗಿದೆ. ಜೊತೆಗೆ ನಾವು ಕನ್ನಡವನ್ನು ಮಕ್ಕಳಲ್ಲಿ ಇನ್ನಷ್ಟು ಬೆಳೆಸಬೇಕಾಗಿದೆ. ಭಾಷೆಯ ಅಭಿಮಾನ ಕನ್ನಡ. ನನ್ನ ಅಂತರಂಗದ ಸಾಕ್ಷಿ ಪ್ರಜ್ಞೆಯಾದ ಬಸವ ತಂದೆಯನ್ನ, ನನ್ನೊಳಗಿನ ಚೈತನ್ಯಾತ್ಮ ಮಹಾದೇವಿ ಅಕ್ಕನ ದಿವ್ಯಪ್ರಭೆಗೆ ಶರಣೆಂದು ಇವತ್ತಿನ 16ನೇ ವರ್ಷದ ಕರ್ನಾಟಕ ರಾಜ್ಯೋತ್ಸವದ ನಿಮಿತ್ತವಾಗಿ ಆಯೋಜಿಸಿರ್ತಕ್ಕಂಥ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ ಸಮಾರಂಭದ ಪರಮಪೂಜ್ಯ ಸಾನ್ನಿಧ್ಯವನ್ನು ಕರುಣಿಸಿರ್ತಕ್ಕಂಥ ಶ್ರೀ ಮನ್ನಿರಂಜನ ಪ್ರಣವ ಸ್ವರೂಪಿ ಶಿವಮೂರ್ತಿ ಮಹಾಸ್ವಾಮಿಗಳು ವಿರಕ್ತ ಮಠ ಅರಳಿಕಟ್ಟಿ ಅವರ ಪವಿತ್ರ ಪಾದಗಳಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸ್ತಾ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಶಿಕ್ಷಣ ಕ್ಷೇತ್ರ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಎಲ್ಲ ಹಿರಿಯ ಅಧಿಕಾರಿಗಳಿದ್ದಾರೆ, ಕನ್ನಡ ಪ್ರೇಮಿಗಳಿದ್ದಾರೆ. ಹಾಗೆ ಈ ಕಾರ್ಯಕ್ರಮವನ್ನು ಸಾಕ್ಷೀಕರಿಸ್ತಕ್ಕಂಥ ಎಲ್ಲ ಕನ್ನಡ ಮನಸ್ಸುಗಳಿಗೆ, ನಿಮ್ಮ ಅಂತಃಕರಣದಲ್ಲಿರ್ತಕ್ಕಂಥ ಜ್ಞಾನಕ್ಕೆ, ನನ್ನ ಸರ್ ಅವರ ಪ್ರೀತಿ ಅಭಿಮಾನಕ್ಕೆ, ಹಾಗೆ ಒಬ್ಬ ಕನ್ನಡತಿಯಾಗಿ ಕನ್ನಡದ ಪ್ರಾಧ್ಯಾಪಕಳಾಗಿ ನನ್ನೊಳಗಿರುವ ಒಂದಿಷ್ಟು ಮನದಾಳದ ಮಾತುಗಳನ್ನು ಅಥವಾ ನನ್ನೊಳಗಿರೋ ಹೊಟ್ಟೆಗಿನ ಮಾತು ಹಂಚ್ಕೊಳ್ಳೋದು, ಅದೆಲ್ಲವನ್ನ ಕ್ರೋಢೀಕರಿಸಿ ಒಂದು 4 ಮಾತುಗಳನ್ನು ತಮ್ಮ ಜೊತೆಗೆ ನಾನು ಹಂಚ್ಕೊಳ್ಳ ಬಯಸ್ತಾ ಇದ್ದೀನಿ. ಇವತ್ತು ಈ ಕಾರ್ಯಕ್ರಮದಲ್ಲಿ ಒಂದು 4 ತಲೆಮಾರಿನ ಜನ ಇದ್ದೀವಿ ನಾವು. ನನ್ನ ಬಂದ 3-4 ತಲೆಮಾರಿನ ಗುರು ಶಿಷ್ಯ ಪರಂಪರೆ ಇವತ್ತು ಸೇರಿದೆಯಲ್ಲ, ಇದು ನಿಜವಾದ ಕನ್ನಡದ ರಾಜ್ಯೋತ್ಸವ ಅಂತ ನಾನು ಭಾವಿಸ್ಕೊಳ್ತೀನಿ. ಅಂದರೆ ಯಾಕಾಗಿ ನಾವು ಕನ್ನಡದ ಓದುಗಳನ್ನು ಮಾತೃಭಾಷೆಯಾಗಿ, ನನಗೆ ಹುಟ್ಟಿದ ತಕ್ಷಣ ಈ ನೆಲ ನನಗೊಬ್ಬ ಕನ್ನಡತಿ ಅನ್ನೋದನ್ನು ನನಗೆ ಒಂದು ಪ್ರಜಾಸತ್ತಾತ್ಮಕವಾಗಿರ್ತಕ್ಕಂಥ ಮತ್ತು ಸಾಂವಿಧಾನಿಕವಾಗಿರ್ತಕ್ಕಂಥ ಒಂದು ನನ್ನ ಹಕ್ಕನ್ನು ನನಗೆ ಈ ನೆಲ ನೀಡಿದೆಯಲ್ಲ, ಹೀಗಾಗಿ ಈ ಭಾಷೆಗೆ, ಈ ನೆಲಕ್ಕೆ ನಾನು ಎಷ್ಟು ಚಿರಋಣಿಯಾಗಿದ್ದು ಕಡಿಮೆ ಅನ್ನುವ ಭಾವ ನಮ್ಮಲ್ಲಿ ಮೂಡಬೇಕು. ಮೇಲಾಗಿ ಇವತ್ತು 80% ನಾವೆಲ್ಲ ಶಿಕ್ಷಕರಿದ್ದೀವಿ. ಇದು ನನಗೆ ಮುಖ್ಯವಾಗಿರ್ತಕ್ಕಂಥ ವೇದಿಕೆ ಅಂತ ನಾನು ಭಾವಿಸ್ಕೊಳ್ತೀನಿ. ಯಾಕಂದ್ರೆ ನಿರೂಪಣೆ ಶ್ರೀ ಪ್ರವೀಣ್ ಎನ್, ಮುಖ್ಯೋಪಾಧ್ಯಾಯರು KHPGS ನರ್ಶೋಸಿ. ಈ ಸಂದರ್ಭದಲ್ಲಿ ಕರೋಶಿಯ ಹಳೆಚೋಡಿ ಸಮಸ್ತ ಕುಟುಂಬಸ್ಥರು ಹಾಗೂ ಮಿತ್ರರು ಆಗಮಿಸಿದ್ರು. ಬ್ಯೂರೋ ರಿಪೋರ್ಟ್ BE5 ನ್ಯೂಸ್, ಬೆಳಗಾವಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.